ಏನ್ ಮಾಡ್ಕೊಂಡು ಈಗ? ಏನ್ ಮಾಡೋದು, ಡಿಗ್ರಿ ಮಾಡ್ತಾ ಇದ್ದೀನಿ. ಇದನ್ನಪ್ಪ ಈ ವರ್ಷ ನಾವೇ ಕೇಳಕ್ಕೋದು ನೀವೇ ಕೇಳ್ತಾ ಇದ್ದೀರಿ. ಥ್ಯಾಂಕ್ ಯು ಮಮ್ಮಿ, ಲವ್ ಯು. ಪದಗಳಿಗೆ ಸಿಗದ ಗುಣದವಳು, ಬರೆಯುವುದು ಹೇಗೆ ಇತಿಹಾಸ, ಬದುಕುವುದ ಕಲಿಸು ಗುರು ಇವಳು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾನೊಂದು ಕ್ರೇಜಿ ಎಮೋಷನಲ್ ವಿಡಿಯೋ ಜೊತೆ ಬಂದಿದ್ದೀನಿ. ಏನು ಅಂದ್ರೆ ಇನ್ನೇನು ಮದರ್ಸ್ ಡೇ ಹತ್ರ ಬಂತು. ಸೊ ನಮ್ಮ ಜನರ ಜೊತೆ ಹೋಗಿ ಅವ್ರಿಗೊಂದಿಷ್ಟು ಕ್ವಶನ್ಸ್ ನ ಕೇಳ್ತೀನಿ. ವಿಡಿಯೋ ಹೆಂಗಿದೆ ಅಂತ ನೋಡಿರಂತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ರಮ್ಯಾ ಅಂತ. ಒಂದಿಷ್ಟು ಮದರ್ಸ್ ಡೇ ರಿಲೇಟೆಡ್ ತಾಯಿ ಬಗ್ಗೆ ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡ್ಬೇಕು ನೀವು. ಓಕೆನಾ? ಫಸ್ಟ್ ಕ್ವಶನ್, ಮನೇಲಿ ನಿಮ್ನ ತುಂಬಾ ಕೇರ್ ಮಾಡೋರು ಯಾರು? ಆಫ್ ಕೋರ್ಸ್ ಎಲ್ಲರೂ ಮನೆಯಲ್ಲೂ ಇರ್ತಾರೆ. ದಟ್ಸ್ ನನ್ ಅದರ್ ದನ್ ನನ್ನ ಅಮ್ಮ. ದಟ್ಸ್ ಇಟ್, ಶಿ ಇಸ್ ವೆರಿ ಸ್ಪೆಷಲ್. ನೀವು ಹೆಂಗ್ ನೋಡ್ಕೊಂತೀರಾ ಮನೇಲಿ? ಯಾ, ಐ ಲವ್ ಹರ್ ಲಾಟ್. ಹೆಲ್ಪರ್? ಯಾ, ಡೆಫಿನೆಟ್ಲಿ. ಇವಾಗ ನಾನು ಹಾಸ್ಟೆಲ್ ಅಲ್ಲಿ ಇರೋದು, ಅಂದ್ರೆ ಮನೆಗೆ ಹೋದಾಗ ಏನೋ ಒಂಥರ ಸ್ಪೆಷಲ್ ಫೀಲಿಂಗ್. ಹಾಸ್ಟೆಲ್ ಅಲ್ಲಿ ಇದ್ರೆ ತುಂಬಾ ಮಿಸ್ ಮಾಡ್ಕೊತಿರ್ತೀನಿ. ಆಲ್ಮೋಸ್ಟ್ ನಾನು 5 years ಇಂದ ಹಾಸ್ಟೆಲ್ ಅಲ್ಲಿ ಇರೋದು. PU ಇಂದ ಎಲ್ಲ ಇಲ್ಲೇ ಇರೋದು. ಏನೋ ಒಂಥರ ಮನೆಗೆ ಹೋದೆ ತುಂಬಾ ಎಲ್ಲಿಂದನೋ ಬಂದಿದ್ದೀನಿ ಅನ್ನೋ ತರ ಫೀಲಿಂಗ್ ನನಗಾಗುತ್ತೆ. ಹಾಸ್ಟೆಲ್ ಇರೋರು ಗೊತ್ತಾಗುತ್ತಿಲ್ಲ. ಒಂದಿನ ಅಮ್ಮ ಇಲ್ಲೇ, ಆ ಡೇ ಹೆಂಗ್ ಹೋಯ್ತು ಅನ್ನೋದೇ ಗೊತ್ತಾಗಲ್ಲ. ಹೋಗೋದೇ ಇಲ್ಲ ಆ ಡೇ, ಲೈಕ್ ದಟ್. ಫಸ್ಟ್ ಕ್ವಶನ್, ಮನೇಲಿ ನಿಮ್ನ ತುಂಬಾ ಕೇರ್ ಮಾಡೋರು ಯಾರು? ನಮ್ಮ ಅಮ್ಮನೇ. ನೀವಮ್ಮ? ಇಬ್ರು ಇಬ್ರು? ಇಬ್ರು ಅಪ್ಪ ಅಮ್ಮ. ನೀವು ನಿಮ್ ತಾಯಿನ ಎಷ್ಟು ಕೇರ್ ಮಾಡ್ತೀರಾ? ಅವ್ರು ಕೇರ್ ಮಾಡೋಷ್ಟು ಮಾಡಕ್ಕಾಗಲ್ಲ ಗೊತ್ತು. ಆಗಲ್ಲ, ಬಟ್ ನನಗೆ ಅಮ್ಮ ಒಬ್ರೇ ಇರೋದು, ಅಪ್ಪ ಇಲ್ಲ. ಸೊ ನಾವ್ ಏನೇ ಇದ್ರು ನಮ್ಮ ಅಮ್ಮನೇ. ನಮ್ಮ ಅಮ್ಮಗ್ ಹುಷಾರಿಲ್ಲ ಅಂದ್ರೆ ಏನೋ ಗೊತ್ತಿಲ್ಲ, ಮನೆ ಎಲ್ಲ ಒಂಥರ ಮೌನ ಆದಂಗಾಗುತ್ತೆ. ಸೊ ಅಮ್ಮನಂತೂ ಕೇರ್ ಮಾಡೇ ಮಾಡ್ತೀವಿ, ಬಟ್ ನಮ್ಮ ಅಮ್ಮ ಅಷ್ಟು ಅಂತೂ ಮಾಡಕ್ಕಾಗಲ್ಲ. ಇನ್ನು ಕೇರ್ ಮಾಡ್ಬೇಕು ಅಂದ್ರೆ ಅವರಷ್ಟು ಕೇರ್ ಮಾಡಕ ನಮ್ ಕೈಲಾಗಲ್ಲ. ಬಟ್ ಅವ್ರು ಬೇಜಾರಿದ್ದಾಗ ಖುಷಿ ಪಡಿಸೋದು ಆ ಥರ ಏನಾದ್ರು ಇದ್ರೆ ಸೇಮ್. ನೀವು ಅವ್ರಿಗೆ ರಿಟರ್ನ್ ಕೇರ್ ಮಾಡೋದು ಯಾವ ಮುಖಾಂತರ ಮಾಡ್ತೀರಾ? ಯಾವ ರೀತಿ ಮಾಡ್ತೀರಾ? ರಿಟರ್ನ್ ಕೇರ್ ಅಂದ್ರೆ ಇವಾಗ ಅವರು ಇಮಿಡಿಯೇಟ್ ಆಗಿ ಏನಾದ್ರು ಫೋನ್ ಮಾಡಿದಾಗ ಎಲ್ಲೇ ಇದ್ರು ಹೆಂಗೆ ಇದ್ರು ರಿಸೀವ್ ಮಾಡೋದಾಗ್ಲಿ, ಇಲ್ಲ ಲೇಸಿ ಮಾಡ್ದಂಗೆ ಅವ್ರು ಏನಾದ್ರು ಹೇಳಿದ್ರೆ ಅದನ್ನ ಬೇಗ ರೆಸ್ಪಾಂಡ್ ಮಾಡೋದಾಗ್ಲಿ, ಆ ತರ. ಕಷ್ಟದಲ್ಲಿದ್ದ ಕಾಲ್ ಮಾಡ್ತಾರಲ್ಲ, ಬೇಗ ರೆಸ್ಪಾನ್ಸ್ ಮಾಡಿ ಹೆಂಗ್ ಕಷ್ಟ ಅಂತ ಕೇಳ್ಕೊಳ್ಳೋದು. ಅದಕ್ಕೆ ಅಂದ್ರೆ ಇವಾಗ ನಮ್ ಕೈಲಾದ ಸಹಾಯ ಮಾಡೋದು. ಮನೆ ಸಹಾಯ ಮಾಡೋದು. ಓ, ನಿಮ್ ತಾಯಿನ ಎಷ್ಟು ಕೇರ್ ಮಾಡ್ತೀರಾ? ಎಷ್ಟು ನೋಡ್ಕೊಂತೀರಾ? ಹೆಲ್ಪ್ ಮಾಡೋದಾಗ್ಲಿ ಹೆಲ್ಪ್ ಮಾಡ್ತೀನಿ. ಏನ್ ಮಾಡ್ತೀರಾ? ಕುಕಿಂಗ್ ಆಗ್ಬೋದು, ಎಲ್ಲದರಲ್ಲೂ ಹೆಲ್ಪ್ ಮಾಡ್ತೀನಿ. ನೀವು? ಸೇಮ್ ತುಂಬಾ ಜಾಸ್ತಿ ಕೇರ್ ಮಾಡೋದು ಯಾರು? ನಮ್ಮಮ್ಮ. ನೀವಮ್ಮ? ಅಪ್ಪ. ಅಪ್ಪ. ಓಕೆ. ನೀವು ಅವ್ರಿಗೆ ರಿಟರ್ನ್ ಯಾವ ರೀತಿ ಕೇರ್ ಮಾಡ್ತೀರಾ? ಲವ್ ತೋರಿಸ್ತೀರಾ? ಓಕೆ. ಅಂದ್ರೆ ಹೇಳಿ, ಮನ್ಸಲ್ಲಿರೋದು. ಅಂದ್ರೆ ಅವ್ರು ನನ್ನಿಂದ ಏನ್ ಬಯಸ್ತಾರೋ ಅದನ್ನೆಲ್ಲ ನಾನು ಕೊಡಕ್ ಇಷ್ಟಪಡ್ತೀನಿ. ಮತ್ತೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂತೀನಿ. ಅವ್ರು ಹೇಳಿದ ಪ್ರಕಾರ ಇರ್ತೀವಿ. ಅವ್ರಿಗೆ ನಂಬಿಕೆ ಮೋಸ ಮಾಡಲ್ಲ. ಅವ್ರ ನಂಬಿಕೆಗೆ ಮೋಸ ಮಾಡಲ್ಲ. ಓಕೆ, ಡಿಫ್ರೆಂಟ್ ಆಗಿದೆ. ಒಪ್ತೆ ಕಡೆಯ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಏನ್ ಮಾಡ್ಕೊಂಡು ಈಗ? ಏನ್ ಮಾಡೋದು, ಡಿಗ್ರಿ ಮಾಡ್ತಾ ಇದ್ದೀನಿ. ಇದನ್ನಪ್ಪ ಈ ವರ್ಷ. ನಿಮ್ನ ಮನೆಯಲ್ಲಿ ತುಂಬಾ ಕೇರ್ ಮಾಡೋರು ಯಾರು? ಭೂಮಿ? ಅಮ್ಮ. ನೀವು ಅವ್ರಿಗೆ ವಾಪಸ್ ಹೆಲ್ಪ್ ಮಾಡ್ತೀರಾ ಮನೇಲಿ? ಮಾಡಿದ್ವಿ. ಏನ್ ಮಾಡ್ತೀವಿ? ಅವ್ರ ಹೆಲ್ತ್ ನೋಡ್ಕೊಳೋದಾಗ್ಲಿ, ಮನೆಗೆ ಹೆಲ್ಪ್ ಏನಾದ್ರು ಇರ್ತಾವ. ಹಾಸ್ಟೆಲ್ ಇದ್ದೀರಾ? ಬೇಯಿಸ್ಕೊಳ್ಳೋರ? ಹಾ. ನೀವು ಅಮ್ಮನ ಹತ್ರ ತುಂಬಾ ಯಾವ ವಿಷಯಕ್ಕೆ ಬಯಸ್ಕೊಂತೀರಾ ಜಾಸ್ತಿ? ಯಾವ ವಿಷಯಕ್ಕೆ ಅಂದ್ರೆ, ಊಟ ಮಾಡಲ್ಲ. ಸ್ಕೂಲಲ್ಲಿ ಇದ್ದಾಗ ಊಟ ಮಾಡ್ತಿರ್ಲಿಲ್ಲ ಕರೆಕ್ಟ್ ಆಗಿ. ಏನ್ ಮಾಡ್ತಿದ್ದೆ ಅಂದ್ರೆ, ಊಟ ಬೈತಾರೆ ಅಂತ ಊಟ ಮಾಡ್ಬಿಟ್ಟೆ ಅರ್ಧ ಬರ್ಧ ಊಟ ಮಾಡಿ ಗ್ಯಾಸ್ ಅಲ್ಲಿ ಇಟ್ಬಿಟ್ಟು ಹೋಗ್ಬಿಡ್ತಿದ್ದೆ ಸ್ಕೂಲ್ಗೆ. ಸಂಜೆ ಒಂದ್ ಬೈಯೋರು,
ಆ ವಿಷಯಕ್ಕೆ ತುಂಬಾ ಬೈಸ್ಕೊತಿದ್ದೆ. ನಮ್ಗೆಲ್ಲ ನನಗೆ ಬೈತಾ ಇರ್ತಾರೆ, ಎಲ್ಲಾ ವಿಷಯಕ್ಕೂ ಬೈತಾ ಇರ್ತಾರೆ. ಅಮ್ಮ ಬೈಯಲ್ಲ ಹುಡುಗರ್ಗೆ ಬಿಡಿ, ಅಮ್ಮವ್ರು ಬೈಯಲ್ಲ. ನನಗೆ ಸುಮ್ನೆ ಬೈತಾ ಇರ್ತಾರೆ, ಕಾರಣ ಹೇಳ್ದೇನು ಬೈಯಲ್ಲ. ಬೈಸ್ಕೊಳ್ಳೋದಂತೂ ಬರ್ಕರ್ತೀರ ನಾನು. ಏನ್ ಅಮ್ಮನೇ ತಾನೇ ಅಲ್ವಾ, ಇಟ್ಸ್ ಓಕೆ. ನಿಮ್ಮ ಅಮ್ಮ ಹತ್ರ ನೀವು ತುಂಬಾ ಜಾಸ್ತಿ ಬೈಸ್ಕೊಳ್ಳೋದು ಯಾವ ವಿಷಯಕ್ಕೆ? ಕೆಲಸ ಮಾಡಲ್ಲ ಅಷ್ಟೇ. ಅಷ್ಟೇ. ನೀವು ಊಟ ಮಾಡಲ್ಲ, ಊಟ ಮಾಡಲ್ಲ ಅಂದ್ಬಿಟ್ಟು ಬೈತಾರಾ? ಜಸ್ಟ್ ಊಟ ಮಾಡಿಲ್ಲ ಅಂದ್ರೆ, ಇಲ್ಲಾಂದ್ರೆ ಅವ್ರು ಹೇಳಿದ ಡ್ರೆಸ್ ಹಾಕೊಂಡಿಲ್ಲ ಅಂದ್ರೆ, ಅವ್ರು ಹೇಳಿದ್ ಮಾಡ್ಲಿಲ್ಲ ಅಂದ್ರೆ ಬೈಸ್ಕೊತೀನಿ. ಯಾಕೆ ನೀವು ಕೆಲಸ ಮಾಡಲ್ಲ? ನಿಮ್ಮ ಅಮ್ಮ ಹೇಳಿದ್ದು ಕೇರ್ ಮಾಡ್ತೀನಿ ಅಂತೀರಾ? ಕೇರ್ ಮಾಡ್ತೀನಿ, ಬಟ್ ನಮ್ಮಮ್ಮ ಸ್ವಲ್ಪ ಏನು ಮುದ್ದಾಗಿ ಬೆಳೆಸವ್ರೆ, ಜಾಸ್ತಿ ಕೆಲಸ ಮಾಡಕ್ ಬಿಟ್ಟಿಲ್ಲ ಫಸ್ಟ್. ಈಗೀಗ ಮಾಡು ಅಂದ್ರೆ ಬರಲ್ಲ. ನಿಮ್ಮ ಅಮ್ಮನ ಹತ್ರ ನೀವು ಒಂದಿಷ್ಟು ವಿಷಯಕ್ಕೆ ತುಂಬಾ ಬೈಸ್ಕೊಂತೀರಾ ಅಂದ್ರೆ ಅದೇ ಏನೇನು? ಜಾಸ್ತಿ ಫೋನ್ ನೋಡ್ತೀನಿ ಅಂತ. ಲೋಫಾರ್ ನನ್ನ ಮಕ್ಕಳ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡ್ಬೇಡ್ರಿ. ಯಾವತ್ತು ನಮ್ ದೇಶ ಮುಂದುವರಿಯೋದು? ಯಾವತ್ತು ನಮ್ ದೇಶ ಮುಂದುವರಿಯೋದು? ಹುಡುಗರ ಜೊತೆ ಜಾಸ್ತಿ ಅಡ್ಡಾಡ್ತೀನಿ. ಆಮೇಲೆ ಟೈಮ್ ಸರಿಯಾಗಿ ಊಟ ಮಾಡಲ್ಲ ಅಂತ. ಟೈಮ್ ಸರಿ ಊಟ ಮಾಡಲ್ಲ ಅಂತ ಗೊತ್ತಾಗ್ತಿದೆ. ಸೇಮ್ ಹುಡುಗರ ಜೊತೆ ಅದೇ ಹುಡುಗರ ಜೊತೆ ಓಡಾಡ್ತೀನಿ ಅಂತ, ಮನೇಲಿ ಏನಾದ್ರು ಕೆಲಸ ಹೇಳ್ದಾಗ ಮಾಡ್ದಿದ್ರೆ. ನಿಮ್ಮಮ್ಮ ತುಂಬಾ ಜಾಸ್ತಿ ಅದು ಹಾರುತ್ತು. ಯಾವ ಲೆವೆಲ್ಗೆ ಹಾರುತ್ತು ಅಂದ್ರೆ ವಿಷಯಕ್ಕೆ ಬೈತಾರೆ ಅಂದ್ರೆ ಅದು ಯಾವ ವಿಷಯ? ಫೋನ್ ನೋಡುದು. ಫೋನ್ ನೋಡಲಿಕ್ಕೆ. ನಿಮ್ಗೆ ನಂಗೆ ಕೆಲಸ ಮಾಡಲ್ಲ ಇವಾಗ ತಾನೇ ಮಾಡ್ತೀನಿ ಅಂತ ಅಂದ್ರೆ ಯಾವಾಗಾದ್ರೂ ಮಾಡಲ್ಲ. ಯಾವಾಗಂತೂ ಮಾಡಲ್ಲ. ಫೋನ್ ನೋಡೋದು ಕಮ್ಮಿ ಮಾಡಿ ಹೇಳಿ. ಕಮ್ಮಿ ಮಾಡಿದೀನಿ. ಎಷ್ಟು ಕಮ್ಮಿ ಮಾಡಿದ್ರ? ನಿಮ್ ಸ್ಕ್ರೀನ್ ಟೈಮ್ ತೋರಿಸಿ ನಂಗೆ. ತುಂಬಾ ಕಮ್ಮಿ ಮಾಡಿದೀನಿ ಆಕ್ಚುಲಿ. ಬೈಸ್ಕೊಂಡು ಕಮ್ಮಿ ಮಾಡಿ. ಕಮ್ಮಿ ಮಾಡಿದೀನಿ. ನೆಕ್ಸ್ಟ್ ಕ್ವಶನ್, ನಿಮ್ಮಮ್ಮ ನಿಮ್ನ ಒಂದು ವಿಷಯಕ್ಕೆ ಬೈತಾರೆ ಅಂದ್ರೆ ಯಾವ ವಿಷಯ? ತುಂಬಾ ಜಾಸ್ತಿ ಬೈಸ್ಕೊಳ್ಳೋ ವಿಷಯ ಯಾವ್ದು? ಜಾಸ್ತಿ ಕೋಪ ಮಾಡ್ಕೋತೀನಿ ಅಂತ. ಜಾಸ್ತಿ ಕೋಪ ಮಾಡ್ಕೋತೀನಿ ಅಂತ. ನಿಮ್ಗೆ ಫೋನ್ ನೋಡ್ತೀನಿ ಅಂತ. ಫೋನ್ ಮಾಡ್ತೀನಿ ಅಂತ. ಏನಕ್ಕೆ ಕೋಪ ಬರುತ್ತೆ ನಿಮ್ಗೆ? ಏನಾದ್ರೂ ಒಂದ್ ಚಿಕ್ಕ ವಿಚಾರಕ್ಕೆ, ಏನಾದ್ರೂ ಹೇಳಿದ್ರೆ ಸ್ವಲ್ಪ ಕೋಪ ಮಾಡ್ಕೊತೀನಿ ಕೆಲ್ಸ ಜಾಸ್ತಿ. ಹೇಳಿದ್ರೆ ಅಂತ. ಏನಾದ್ರೂ ಕೆಲಸ ಮಾಡಕ್ ಹೇಳಿದ್ರೆ ಅಂತ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಕೋಪ ಮಾಡ್ಕೋತೀನಿ ಅಂತ ಬೈತಾರೆ. ಕೆಲಸ ಮಾಡ್ಬೇಕು, ನಾನು ಹೆಲ್ಪ್ ಮಾಡ್ಬೇಕು. ನಿಮ್ ತಾಯಿ ನೀವು ಮಾಡ್ತೀರಿ, ಯಾರು ಮಾಡ್ತೀರಿ? ಹಂಗೇನಿಲ್ಲ, ಮಾಡ್ತೀವಿ ಆದ್ರೆ ಸ್ವಲ್ಪ ಅಷ್ಟೇ, ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ನೀವು ನಿಮ್ಮಮ್ಮ ಹತ್ರ ಯಾವ ವಿಷಯಕ್ಕೆ ಜಾಸ್ತಿ ಬೈಸ್ಕೊಂತೀರ? ಅಂದ್ರೆ ನನ್ನ ಬೈಯಲ್ಲ ಅವರು. ನೀವು ಬೈಯೋದಿಲ್ಲ? ಬೈಯೋದೇ ಇಲ್ಲ ಅವ್ರು. ಅಯ್ಯೋ ಅವರೇ, ಯಾಕಂದ್ರೆ ಮನೆಗೆಲ್ಲ ಚಿಕ್ಕ ಮಗನ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ. ಚಿಕ್ಕ ಮಗನ ಹಂಗಾಗಿ ಅಮ್ಮ ಇಲ್ದೆ ಒಂದಿನ ಮ್ಯಾನೇಜ್ ಮಾಡ್ಬೋದು, ಅದು ಈಸಿ ಅಂತ ಏನಾದ್ರು ಥಿಂಕ್ ಮಾಡಿದೀರಾ? That is not impossible. That is not impossible without women. ಮಾಮ್. ಎಲ್ಲಾರ ಮನೇಲೂ ಅಷ್ಟೇ, ಅಮ್ಮ ಇಲ್ದಲೆ ಆ ದಿನ ಹೆಂಗಿರುತ್ತೋ. ನಾನ್ ತುಂಬಾ ಲಕ್ಕಿ, ನನ್ಗಮ್ಮ ಇದ್ದಾರೆ. ಐ ಆಮ್ ರಿಚ್ ಬಿಕಾಸ್ ಆಫ್ ದಟ್. ಮಸ್ತಾಗಿ ಹೇಳಿದ್ರಿ. ಈಸಿ ಅಂತ ಅನ್ಸಲ್ಲ, ಯಾಕಂದ್ರೆ ನನಗ್ ರೂಢಿನೇ ಇಲ್ಲ ನಮ್ಮ ಅಮ್ಮನ್ ಬಿಟ್ಟು. ನನಗಂತೂ ನಮ್ಮಮ್ಮ ಇರ್ಲೇಬೇಕು, ಒಂಥರ ಆಗ್ಬಿಡುತ್ತೆ ಮನೇಲಿ ಇಲ್ಲ ಅಂದ್ರೆ. ನಮ್ಮಮ್ಮ ಎಲ್ಲಿಗೆ ಹೋದ್ರು ನಮ್ಮಮ್ಮ ಹಿಂಗನೆ ಹೋಗ್ತೀನಿ. ಈಗ ಕಾಲೇಜಿಗೆ ಬರ್ಬೇಕಾಗಿ ಈಗ ಹಾಸ್ಟೆಲ್ ಸೇರಿದೀನಿ. ಬಟ್ ಈಗ ಅಂತೂ ಹೆಂಗಿದೆ ಅಂದ್ರೆ ಯಾವಾಗ ನಮ್ಮ ಅಮ್ಮನ ಹೋಗಿ ನೋಡ್ತೀನ ಅನ್ನೋ ಹಂಗ್ ಫೀಲ್ ಇರುತ್ತೆ. ನಮ್ಮ ಅಮ್ಮನಂತೂ ಬಿಟ್ಟಿರಕ್ಕಾಗಲ್ಲ. ಏನಿಲ್ಲ, ಮನೇಲೆಲ್ಲ ಕೇರ್ ನಾವು 90% ಕೇರ್ ಮಾಡ್ತೀವಿ, 10% ಆಗಲ್ಲ. 10% ಆಗಲ್ಲ, ಫೀಲಿಂಗ್ ಇರುತ್ತಲ್ಲ. ಅದಿಲ್ಲ ಅಂದ್ರೆ ಅಯ್ಯೋ ಅಮ್ಮ ಅಲ್ಲಿಕ್ತಿತ್ತು, ಅಮ್ಮ ಇಲ್ಲ ಅಂದ್ರೆ ನಮ್ ಕೈಲಿ ಅಂದ್ರೆ ಅಮ್ಮ ಮಾಡ್ತಿದ್ರು, ಬಟ್ ನಾನೀಗ ಅದು ಕೆಲಸ ಮಾಡ್ಬೇಕಲ್ಲ, ಅದ್ ಆ ವರ್ಕ್ ಮಾಡ್ಬೇಕಲ್ಲ ನಾನು ಅನ್ನೋ ಫೀಲಿಂಗ್ ಇರುತ್ತೆ ಅಷ್ಟೇ. ಆಗಲ್ಲ ಬ್ರೋ, ಒಂದ್ ದಿವಸನೂ ಆಗಲ್ಲ ಮ್ಯಾನೇಜ್ ಮಾಡಕ್ಕೆ. ಅವೆಲ್ಲ ಕೆಲಸ ಮಾಡ್ಕೊಂಡು ಇರೋದಕ್ಕೆ ಆಗಲ್ಲ. ಅಷ್ಟೊಂದು ಕೆಲಸ ಮಾಡಕ್ಕೂ ಆಗಲ್ಲ. ಗೊತ್ತಲ್ವ ನಿಮ್ ತಾಯಿ ಎಷ್ಟು ಕಷ್ಟ ಬೀಳ್ತಾರೆ. ನೀವು ಮನೆಯಿಂದ ಆಚೆ ಬರೋದು ಅಷ್ಟೇ ಗೊತ್ತು ನಿಮ್ಗೆ, ಅಲ್ಲಿ ಒಳಗೆ ಎಷ್ಟು ಕಷ್ಟ ಬೀಳ್ತಾರೆ ಅವರು, ಅದೆಲ್ಲ ತಿಳ್ಕೋಬೇಕು. ನಿಮ್ಗದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ. ನಿಮ್ಗೆ
9% ಓಕೆ 10%. 90% ಓಕೆ ಅಂತ 10% ಯಾಕಿದೆ? ಅಂದ್ರೆ ಬಿಟ್ಟಿರಕ್ಕಾಗಲ್ಲ, ಒಂದೂ ಸತಿ ಕಾಲ್ ಮಾಡಿ ಹೋಗಿ ಅಡುಗೆ ಮಾಡ್ತೀರಾ ನೀವು? ಒಂದ್ ರೇಂಜಿಗೆ ಮಾಡ್ತೀನಿ. ತಿನ್ನೋಕೆ ಮಾಡ್ತೀನಿ. ಅಮ್ಮ ಇಲ್ಲದೆ ನೀವು ಒಂದಿನ ನಿಮ್ಮ ಮನೆಯನ್ನ ಮ್ಯಾನೇಜ್ ಮಾಡ್ಬೋದು ಅಂತ ಅನ್ಕೊಂಡಿದ್ರ? ಈಸಿ ಆಗಿರುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಈಸಿ ಅನ್ಸಲ್ಲ, ಬಟ್ ಮಾಡ್ಬಹುದು. ಆದ್ರೆ ಅವ್ರಷ್ಟು ಮಾಡಕ್ಕಾಗಲ್ಲ ಅಷ್ಟೇ. ಇಂಪ್ರೂವ್ ಮಾಡಕ್ಕೆ ಆಗಲ್ಲ, ಮಾಡ್ಬೋದು ಅಂತ ಅನ್ಕೊಂಡಿದ್ದೀರಾ? ಈಸಿ ಆಗುತ್ತಾ? ಈಸಿ ಅಂತೂ ಆಗಲ್ಲ, ಆಗೋದೇ ಇಲ್ಲ. ಆಗೋದೇ ಇಲ್ಲ. ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ನಿಮ್ಮ ಅಮ್ಮನಿಗಾಗಿ ನೀವು ಒಂದು ಡ್ರೀಮ್ ಫುಲ್ಫಿಲ್ ಮಾಡಬೇಕು ಅಥವಾ ಅವ್ರು ನಿಮ್ ಬಗ್ಗೆ ಏನ್ ಅನ್ಕೊಂಡಿದ್ದಾರೆ ಅದನ್ನ ಹೇಳಕ್ಕಾಗುತ್ತಾ? ನಮ್ಮಮ್ಮಂಗಂದ್ರೆ ನನಗ್ ಫಸ್ಟ್ ಮೈನ್ ಇರೋದು, ನಾನು ಫಸ್ಟ್ ಇಂದ ನಮ್ಮಮ್ಮನ್ ನೋಡಿರೋದು. ನಾವು ನಮ್ಮಮ್ಮನ್ ತವ್ರ ಮನೆಯಲ್ಲೇ ಇರೋದು. ಸೊ ನಮ್ಮಮ್ಮಗೊಂದು ಒಳ್ಳೆ ಮನೆ ಅದೊಂದು ಫಸ್ಟ್. ಅದು ನನ್ ಬೇರೆ ಬಂಗಾರ ಗಾಡಿ ಅದೇನು ಹೇಳಲ್ಲ, ನಮ್ಮಮ್ಮ ಮನೆ. ಅವ್ರು ಸ್ವಂತವಾಗಿ, ನಾನು ಅಲ್ಲ ನಮ್ಮ ಅಣ್ಣವರು ಅಲ್ಲ, ಅವ್ರೊಬ್ರೇ ಇರೋ ತರ ಒಂದು ಒಳ್ಳೆ ಚೆನ್ನಾಗಿರೋ ಮನೆ ಒಂದು ಕಟ್ಸ್ಬೇಕು. ಅದೇ ನನ್ ಡ್ರೀಮ್. ಒಳ್ಳೆ ಡ್ರೀಮ್ ಇಟ್ಕೊಂಡಿದ್ದೀರಾ, ಫುಲ್ಫಿಲ್ ಆಗಿದೆ ಅದು. ಥ್ಯಾಂಕ್ ಯು. ನಮ್ಮ ಅಮ್ಮ ಇಷ್ಟದ ಪ್ರಕಾರ ಬದುಕ್ಬೇಕು. ಇಷ್ಟದ ಪ್ರಕಾರ ನಮ್ದು ಏನ್ ಮಾಡ್ತೀನಿ ಅಂತ ಹೇಳಲ್ಲ, ಈ ತರ ಇರ್ತೀನಿ. ಹೆಂಗೆ ಅಂದ್ರೆ ನಮ್ಮ ಅಮ್ಮಂಗೆ ಒಳ್ಳೆ ಹೆಸರು ತರಬೇಕು. ಅವ್ರ ಏನ್ ಅನ್ಕೊಂಡಿರ್ತಾರೋ ಆ ತರ ಇರ್ಬೇಕು. ಬಟ್ ಅವ್ರಿಗೆ ಯಾವ್ದೇ ತರದ ಕೆಟ್ಟ ಹೆಸರು ತರಬಾರ್ದು. ಮತ್ತೆ ಅವ್ರಿಗೆ ಇಷ್ಟ ಆದಂಗೆ ನಾನು ಇರ್ತೀನಿ ಅಷ್ಟೇ. ನನಗೆ ನಮ್ಮ ಅಪ್ಪ ಅಮ್ಮಗೆ ನಾನು ಟೀಚರ್ ಆಗ್ಬೇಕನ್ನೋದು ಆಸೆ. ಅದಕ್ಕೋಸ್ಕರ ನಾನು BA ತಗೊಂಡಿದ್ದು. ಯಾವ ಕೋರ್ಸ್ ತಗೊಂಡಿದ್ದೀರಾ? ENGSP ತಗೊಂಡಿದ್ದೀನಿ ಫಸ್ಟ್ ಇಯರ್. ನೀವು? ನಾವು ಪೊಲೀಸ್ ಆಗ್ಬೇಕಂತ ಆಸೆ. ಪೊಲೀಸ್ ಆಗ್ಬೇಕು. ಅದಕ್ಕೆ NCC ಮಾಡ್ತಿದ್ದೀವಿ. ಅದ್ರ ಬೆನಿಫಿಟ್ ಇರುತ್ತೆ ಅದ್ರ ಬಗ್ಗೆ. ಅಂದ್ರೆ ಅದು ಇಷ್ಟು ಮಾರ್ಕ್ಸ್ ಅಂತ ಇರುತ್ತೆ, NCC ಕಡೆಯಿಂದ ಬರುತ್ತೆ ಅಂತ. ಪೊಲೀಸ್ ಆಗ್ಬೇಕಂತ ನಾನು ಕನಸು ಮಾಡ್ತೀನಿ. ಅದು ಫುಲ್ಫಿಲ್ ಆಗಲಿ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಅಂದ್ರೆ ನಮ್ಮ ಅಮ್ಮನ್ಗೆ ಒಂದ್ ಸ್ವಲ್ಪ ಹೆಂಗೆ ಅಂದ್ರೆ ಮನೆ ಇವಾಗ ಅಷ್ಟೊಂದ್ ಚೆನ್ನಾಗಿರೋ ಮನೆ ಇಲ್ಲ ನಮ್ಗೆ. ನಮ್ಮ ಅಮ್ಮನ್ ಕನ್ಸು ಅದು ಏನು ಅಂದ್ರೆ ಒಂದ್ ಒಳ್ಳೆ ಮನೆ ಕಟ್ಟಿಸ್ಬೇಕು. ಅಫ್ಕೋರ್ಸ್ ಚಿಕ್ಕ ವಯಸ್ಸಿಂದ ಚೈಲ್ಡ್ಹುಡ್ ಡ್ರೀಮ್ ನಂಗೂ ಅದೇ, ಮನೆ ಕಟ್ಟಿಸ್ಬೇಕು. ಎಲ್ರೂ ತರ ನಮ್ಮ ಅಣ್ಣ ಇದ್ದಾನೆ, ನಾನು ನಮ್ಮ ಅಣ್ಣ ಸೇರ್ಕೊಂಡ್ ಮನೆ ಕಟ್ಟಿಸ್ಬೇಕು. ಆತರ ಅದು ಒಂದು ವಿಶ್ ನನ್ಗೆ. ಐ ಹ್ಯಾವ್ ಟು ಫುಲ್ಫಿಲ್ ದಟ್ ಡ್ರೀಮ್ ಫಾರ್ ಹರ್. ಐ ಹ್ಯಾವ್ ಟು ಸ್ಯಾಕ್ರಿಫೈಸ್ ದಟ್ ಫಾರ್ ಹರ್. ಒಳ್ಳೆದಾಗಿ ನಾನು ಒಳ್ಳೆ ಇಂಡಿಪೆಂಡೆಂಟ್ ವುಮೆನ್ ಆಗಿದೆ. ಯಾ, ಆಫ್ ಕೋರ್ಸ್, ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನಾನು ಚೆನ್ನಾಗಿ ಓದ್ಬೇಕು ಅಂತ ಆಸೆ. ಚೆನ್ನಾಗಿ ಓದಿ ಮದುವೆ ಆಗೋದು. ಮದ್ವೆ ಆಗೋದು ಎಲ್ಲರಿಗೂ ಇದ್ದೇ ಇರುತ್ತಲ್ಲ. ಇನ್ನು ಚೆನ್ನಾಗಿ ಏನ್ ಮಾಡ್ತೀರಾ? ಕೆಲ್ಸಕ್ಕೆ ಹೋಗ್ಬೇಕು, ಸೆಟಲ್ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು. ಯಾರ ಮೇಲೂ ಡಿಪೆಂಡ್ ಯಾರ ಮೇಲೂ ಡಿಪೆಂಡ್ ಆಗ್ಬೇಕು, ಇಂಡಿಪೆಂಡೆಂಟ್ ವುಮೆನ್ ಆಗ್ಬೇಕು ಅಂತ. ಅದೇ ನಮ್ಮಮ್ಮ ಹೇಳಿದ್ದಾರೆ, ಡಾಕ್ಟರ್ ಆಗ್ಬೇಕು ಅಂತ ಒಂದು ಡ್ರೀಮ್ ಇದೆ ನಮ್ಮಮ್ಮಗೆ. ನಾನು ಅದನ್ನ ಟ್ರೈ ಮಾಡ್ತಾ ಇದ್ದೀನಿ. PCMB ಓದ್ತಾ ಇದ್ದೀನಿ, ಸೆಕೆಂಡ್ PU ಸರ್. ಡಾಕ್ಟರ್ ಆಗ್ಬೇಕು ಅಂತ. ಅವ್ರಿಗೆ ನಮ್ಮ ಕಾಲದಲ್ಲಿ ನಾವೇ ನಿಂತ್ಕೋಬೇಕು ಅಂತ ಆಸೆ ಇದೆ. ನಾವು ಅದನ್ನ ಇಷ್ಟ ಆಗೋಷ್ಟು ಟ್ರೈ ಮಾಡ್ತಾ ಇದೀನಿ. ರಿಸಲ್ಟ್ ಏನ್ ಬರುತ್ತೆ ನೋಡ್ಬೇಕು. ನಿಮ್ಮಮ್ಮ ನಿಮ್ಗೋಸ್ಕರ ಮಾಡಿದ ಬಿಗ್ಗೆಸ್ಟ್ ಸ್ಯಾಕ್ರಿಫೈಸ್ ಏನಾದ್ರು ನೆನಪಿದೆಯಾ ಅಥವಾ ಮಾಡಿರೋದು ಏನಾದ್ರು ಇದೆಯಾ ಉಂಟಾ? ಇಲ್ಲಿವರೆಗೂ ಏನೇನ್ ಮಾಡಿದ್ದಾರೆ, ಮುಂದೆ ಏನೇನ್ ಮಾಡ್ತಾರೆ, ಆಫ್ ಕೋರ್ಸ್ ಆಲ್ ದಟ್ ಈಸ್ ಬಿಕಾಸ್ ಆಫ್ ಹರ್. ಅಂಡ್ ಇಲ್ಲಿ ಏನೇನ್ ಮಾಡ್ತಿದ್ದಾರೆ ಕೆಲಸ ಕೂಡ, ಅದೆಲ್ಲ ನಮಗೋಸ್ಕರ. ನಾವು ಪ್ರತಿಯೊಂದು ಅವಳು ಮಾಡ್ತಾ ಇರೋದು ಕೆಲಸ ಕೂಡ ಎಲ್ಲ ಅಷ್ಟು ಸ್ಯಾಕ್ರಿಫೈಸ್ ಮಾಡಿ ನಮಗೋಸ್ಕರ ಅವಳು ಪ್ರಾಣ ಒತ್ತೆ ಇಟ್ಟಿದ್ದಾಳೆ ಅಂದ್ರೆ ದಟ್ ಈಸ್ ಆಲ್ ಸ್ಯಾಕ್ರಿಫೈಸ್ ಫಾರ್ ಹರ್. ಅವ್ರ ಲೈಫ್ ಸ್ಯಾಕ್ರಿಫೈಸ್ ಮಾಡೋದು. ಯಾಕಂದ್ರೆ ನಮ್ಮ ಅಪ್ಪ ತಂದಿರೋ ಈಗ 7 ಇಯರ್ಸ್ ಆಯ್ತು. 7 ಇಯರ್ಸ್ ಇಂದ ಅವರಿಗೋಸ್ಕರ ಇಲ್ಲಿವರೆಗೂ ಇಂಥದ್ ಮಾಡ್ಕೊಂಡಿರೋರು ಅನ್ನೋದು ಗೊತ್ತೇ ಇಲ್ಲ. ಅವರು ಇವಾಗ ನಾನು ಎಷ್ಟೇ ಬಟ್ಟೆ ಕೇಳಿ ಸರಿ ಅಂತ ಕೊಡಿಸ್ತಾರೆ, ಬಟ್ ಅವರು ತಗೊಂಡಿರೋದು ನನಗೆ ನೆನಪೇ ಇಲ್ಲ. ನಮ್ಮ ಅಕ್ಕವ್ರು ಕೊಟ್ಟಿರೋದು ಇಲ್ಲ, ನಾವು ಅಮ್ಮ ಇದನ್ನ ಕಟ್ಕೋ ಅಂತ ಹೇಳಿರೋದು ಬಿಟ್ರೆ ಅವ್ರು ಸ್ವಂತವಾಗಿ ಒಂದ್ ಸ್ಯಾರಿ ಸಮೇತ ತಗೊಳಲ್ಲ. ಬಟ್ ನಮಗಾರ ಎಷ್ಟಾರ ತಗೋ, ಏನಾರ ತಗೋ, ಆಚೆಗೆ ಹೋದ್ರು ಸಮೇತ ಅದು ತಿಂತೀಯ ಐತಿ, ನನ್ ಬೇಡ ಅಮ್ಮ ಅಂತಂದ್ರು ತಿನ್ನು ಅಂತಾರಾಗಿ. ಅವ್ರು ಮಾತ್ರ ನನಗ್ ಬೇಕು, ನಾನು ತಿನ್ಬೇಕು ಅನ್ನೋ ಒಂದು ಆಲೋಚನೆ ಅಂತೂ ಇಲ್ವೇ ಇಲ್ಲ ಅವರಿಗೆ. ನಿಸ್ವಾರ್ಥ ಜೀವಿ ಅಂತ ಅದಕ್ಕೆ ಹೇಳೋದು ತಾಯಿ ಅಂತ. ಅವ್ರ ಜೀವನದಲ್ಲಿ ಅವ್ರಿಗಿಂತ ನಮ್ಮನೆ ಜಾಸ್ತಿ ಹೆಚ್ಚಾಗಿ ಪ್ರೀತಿಸಿರೋದು. ಅವ್ರಿಗೋಸ್ಕರ ಬದುಕೋದು ಮತ್ತೆ ಅವ್ರ ಇಷ್ಟಗಳನ್ನ ನಾವು ತೀರ್ಸೋದು ಇದಾಗಿರುತ್ತೆ. ಫಸ್ಟು ನನಗೆ ಅಪ್ಪ ಅಮ್ಮ ಇದ್ರು, ಮತ್ತೆ ನಮ್ಮ ಚಿಕ್ಕಮ್ಮ ಇದ್ರು.
ಅಂದ್ರೆ ಅವ್ರನ್ನೇ ಅಪ್ಪ ಅಮ್ಮ ಅಂತ ಅನ್ಕೊಂಡಿರೋದು. ಅವ್ರ ಬೆಂಗಳೂರಲ್ಲಿದ್ರು, ಅವ್ರ ಲೈಫ್ ತ್ಯಾಗ ಮಾಡಿ ನಮಗೋಸ್ಕರ ಬಂದಿದಾರಲ್ಲ, ಅದು ನಮ್ಗೆ ಸ್ಯಾಕ್ರಿಫೈಸ್. ಸಮಾಧಾನ ಮಾಡ್ಕೊಳ್ಳಿ, ಅಲ್ಬೇಡಿ. ಸ್ಯಾಕ್ರಿಫೈಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಯಾಕ್ರಿಫೈಸ್ ಅವ್ರಿಗೂ ನಮಗೋಸ್ಕರ ಅನ್ಬೇಕು ಮಾಡ್ತಾರೆ. ಇಂಥದ್ದು ಅಂತ ಹೇಳಕ್ಕಲ್ಲ ಸರ್, ಎಲ್ಲ ಮಾಡೋರೆ ಹೇಳ್ಕೊಳಲ್ಲ ಅಷ್ಟೇ, ಅವರೆಲ್ಲ ಹೇಳ್ಕೊಳಲ್ಲ, ಗೊತ್ತಿಲ್ದೇನೆ ನಮ್ಗೆ ಗೊತ್ತಿಲ್ಲದೆ ಅಷ್ಟೋ ಮಾಡ್ಬಿಟ್ಟಿರ್ತಾರೆ. ಅಂದ್ರೆ ಎಲ್ಲಾ ಸ್ಯಾಕ್ರಿಫೈಸ್ ಮಾಡ್ತಾರೆ, ಯಾವ್ದು ಅಂತ ಹೇಳಕ್ಕಾಗುತ್ತೆ, ಎಲ್ಲಾ ಸ್ಯಾಕ್ರಿಫೈಸ್ ಅವ್ರು ಮಾಡೋದು, ಪ್ರತಿಯೊಂದಿಂದನೂ ಸ್ಯಾಕ್ರಿಫೈಸ್ ಮಾಡ್ತಾರೆ ಅವ್ರು. ಏನಾದ್ರೂ ವಸ್ತು ತಗೋಬೇಕು ಅಂದ್ರೆ ಅವ್ರಿಗೆ ತಗೊಳಲ್ಲ, ಫಸ್ಟ್ ನನಗ್ ತಗೊಂತಾರೆ. ಅವ್ರು ತಗೊಳ್ತೀರಾ, ನಿಮಗ್ ಕೊಡಿಸ್ತಾರೆ, ಅದೇ ಸ್ಯಾಕ್ರಿಫೈಸ್. ನೆಕ್ಸ್ಟ್ ಕ್ವಶನ್, ಒಂದ್ ಸೆಂಟೆನ್ಸ್ ಅಲ್ಲಿ ಇಷ್ಟೆಲ್ಲ ಹೇಳಿದಾರ, ಇಷ್ಟೆಲ್ಲಾನು ಒಂದ್ ಸೆಂಟೆನ್ಸ್ ಅಲ್ಲಿ ನಿಮ್ ತಾಯಿ ಬಗ್ಗೆ ಡಿಸ್ಕ್ರೈಬ್ ಮಾಡ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ಶೀಸ್ ನನಗೆ ಅವಳು ನನಗೆ ನನ್ನ ಪ್ರಪಂಚ ಅವಳು. ಅದ್ರ ಮೇಲೆ ಇನ್ನೇನು ಹೇಳಕ್ಕೆ ಇಷ್ಟ ಇಲ್ಲ. ಇಷ್ಟ ಹೇಳಿದ್ರಲ್ಲ ಸಾಕ್ ಬಿಡಿ. ನಿಮ್ ತಾಯಿ ಬಗ್ಗೆ ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಏನು? ಅವರಿಂದನೇ ಅಲ್ಲ, ಅವ್ರಿಲ್ಲ ಅಂದ್ರೆ ಏನೂ ಇಲ್ಲ. ಡೈಲಾಗ್ ಸೂಪರ್ ಒಂದ್ ಸೆಂಟೆನ್ಸ್ ಅಲ್ಲಿ ನಿಮ್ ತಾಯಿ ಬಗ್ಗೆ ಏನಾದ್ರು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ಅಮ್ಮ ಲವ್ ಯು. ಲವ್ ಯು. ಅಮ್ಮ ಇಲ್ಲ ಅಂದ್ರೆ ಲೈಫೇ ಇಲ್ಲ. ಲೈಫ್ ಇಲ್ಲ, ನೀವೇ ಇರ್ತಾ ಇರ್ಲಿಲ್ಲ ಅಷ್ಟೇ. ಏನ್ ನಮ್ ತಾಯಿನೇ ನನ್ ಪ್ರಪಂಚ, ಅವರೇ ಶೀಸ್ ಮೈ ಎವ್ರಿಥಿಂಗ್ ಅಷ್ಟೇ. ನಮ್ಮಮ್ಮ ದೇವ್ರು. ಆಬ್ವಿಯಸ್ಲಿ ಅಷ್ಟೇ. ಎಲ್ರು ಮಕ್ಳಿಗೂ ತಾಯಿ ದೇವ್ರು ಅಲ್ವಾ? ಅಮ್ಮ ಅಂತಲ್ಲ, ಅಪ್ಪ ಅಮ್ಮ ಇದ್ರು ನನಗೆ ಪ್ರಪಂಚ ಅಂತಾನೆ. ಇವಾಗ ಈ ವಿಡಿಯೋ ಮುಖಾಂತರ ನಿಮ್ಮಮ್ಮ ವಿಡಿಯೋ ನೋಡ್ತಾ ಇರ್ತಾರೆ, ಈ ವಿಡಿಯೋ ಮುಖಾಂತರ ನಿಮ್ ತಾಯಿಗೆ ಏನಾದ್ರು ಹೇಳ್ಬೇಕಂದ್ರೆ? ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂದ್ರೆ ಆಲ್ ದಟ್ ಈಸ್ ಬಿಕಾಸ್ ಆಫ್ ಯು ಮಾಮ್. ಐ ಲವ್ ಯು ಸೋ ಮಚ್. ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದೀನಿ ಅಂದ್ರೆ ಆಲ್ ದಟ್ ಈಸ್ ಬಿಕಾಸ್ ಆಫ್ ಯು ಓನ್ಲಿ. ದಟ್ಸ್ ಇಟ್. ಏನಂತಂದ್ರೆ ನಮ್ಮಮ್ಮ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದಾರೋ, ನಾನು ಆ ನಂಬಿಕೆ ನಂಗೆ ಉಳಿಸ್ಕೊತೀನಿ. ಮತ್ತೆ ನಮ್ಮಮ್ಮ ನನ್ನ ಮೇಲೆ ಏನು ಕನಸು ಕಟ್ಕೊಂಡಿದಾರೋ ಅದನ್ನೆಲ್ಲ ನಾನು ನೆರವೇರಿಸ್ಕೊಡ್ತೀನಿ. ನಮ್ಮಮ್ಮನ ಮುಂದೆ ನಮ್ಮಮ್ಮನ ಕಷ್ಟ ಬರದಂಗೆ ನಾನು ನೋಡ್ಕೊತೀನಿ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಮಾಮ್. ಐ ಲವ್ ಯು ಲಾಟ್. ಈಗ ನಿಮ್ಮಮ್ಮ ಈ ವಿಡಿಯೋ ನೋಡ್ತಿದ್ದಾರೆ ಅಂತ ಅನ್ಕೊಂಡು ಅವ್ರು ತೋರಿಸಿ, ಇಲ್ಲ ಅಂದ್ರೆ ಈ ವಿಡಿಯೋ ನೋಡಿ ಅಂತ ತೋರಿಸಿ, ಈ ವಿಡಿಯೋ ಮುಖಾಂತರ ನಿಮ್ ತಾಯಿಗೆ ಏನಾದ್ರು ಹೇಳ್ಬೇಕಂದ್ರೆ? ಮಮ್ಮಿ ಐ ಲವ್ ಯು. ನಾನು ಎಂದು ನಿನಗೆ ಆಪೋಸ್ ಆಗಿ ನಿಲ್ಲಲ್ಲ, ನೀನ್ ಏನ್ ಹೇಳಿದ್ರೆ ಅದ್ ಕೇಳ್ತೀನಿ. ನಿನಗ್ ವಿರುದ್ಧವಾಗಿ ಏನು ಮಾತಾಡಕ್ಕೂ ಹೋಗಲ್ಲ. ನೀನ್ ಏನ್ ಆಸೆ ನನ್ ಮೇಲೆ ಇಟ್ಕೊಂಡಿದ್ಯೋ ಅದು ನಾನು ಪೂರೈಸ್ತೀನಿ. ನನ್ ಮೇಲೆ ಒಂದು ನಂಬಿಕೆ ಇಡು, ಅಷ್ಟೇ ಸಾಕು. ಏನು ನನ್ ಕೇಳಲ್ಲ ಅಷ್ಟೇ. ಥ್ಯಾಂಕ್ ಯು ಮಮ್ಮಿ, ಲವ್ ಯು. ಅಮ್ಮ, ನಾನು ನಿನ್ನ ಇರೋವರೆಗೂ ಚೆನ್ನಾಗಿ ನೋಡ್ಕೊತೀನಿ. ನೀನ್ ಇಷ್ಟದ ಪ್ರಕಾರನೇ ಬದುಕ್ತೀನಿ ಅಮ್ಮ. ಪ್ಲಸ್ ಮಮ್ಮಿ, ಸಾರಿ ಮಮ್ಮಿ, ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಸೋ ಮಚ್ ಸಾರಿ. ಬಟ್ ನೀನ್ ಇಷ್ಟಂಗೆ ಬದುಕ್ತೀನಿ, ನೀನ್ ಇಷ್ಟಂಗೆ ನಡ್ಕೋತೀನಿ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಅಷ್ಟೇ. ನಿಮ್ ತಾಯಿ ನೋಡ್ತಿರ್ತಾರೆ ಅನ್ಕೊಂಡು ನಿಮ್ ತಾಯಿಗೆ ಈ ವಿಡಿಯೋ ಮುಖಾಂತರ ಏನಾದ್ರು ಹೇಳ್ತೀನಿ ಅಂದ್ರೆ ಹೇಳ್ತೀರಾ? ವಿಡಿಯೋ ನೋಡ್ಕೊಂಡು ಏನಿಲ್ಲ ಬ್ರೋ, ಇದಕ್ಕೂ ಮುಂಚೆ ಒಂದ್ ಸ್ವಲ್ಪ ಕೆಟ್ಟ ಕೆಲಸ ಮಾಡಿ ಸ್ವಲ್ಪ ಇದ್ ಮಾಡ್ಕೊಂಡಿದ್ದೆ. ಇನ್ ಮುಂದೆ ಆತರ ಮಾಡ್ಕೊಳಲ್ಲ. ಇನ್ ಮುಂದೆ ಏನಿದ್ರು ಚೆನ್ನಾಗಿ ಓದ್ಕೊಳ್ಳೋದು, ಏನಾದ್ರು ಅಚೀವ್ ಮಾಡೋದು ತರ ಮಾಡ್ತಿದ್ದೆ. ವಿಡಿಯೋ ನೋಡ್ಕೊಂಡು ತಾಯಿಗೆ ಏನಾದ್ರು ಹೇಳ್ಬೇಕು ಅಂದ್ರೆ? ಅಂದ್ರೆ ನಮ್ಮ ತಾಯಿ ಕನ್ಸು ನನಸು ಮಾಡ್ತೀನಿ, ಮಾಡ್ತೀನಿ. ಅವ್ರ ಕನ್ಸು ಪೊಲೀಸ್ ಆಗ್ಬೇಕಂತ ನಾನು ಹಾಗೆ ಆಗಿತ್ತು. ಈಗ ಈ ವಿಡಿಯೋನ ನಿಮ್ ತಾಯಿ ನೋಡ್ತಾ ಇರ್ತಾರೆ ಅನ್ಕೊಂಡು ಹೋಗ್ಲಿ, ನೋಡ್ತಾರೆ, ಹಿಂದೆ ನೋಡ್ತಾರೆ. ಅವ್ರಿಗೆ ಏನಾದ್ರು ಈ ವಿಡಿಯೋ ಮುಖಾಂತರ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್ ಎಲ್ಲದಕ್ಕೂ. ಹೇಳಿ, ಸ್ವಲ್ಪ ವರ್ಣನೆ ಮಾಡಿ. ಅದು ಎಕ್ಸ್ಪ್ರೆಷನ್ ಮಾಡಕ್ಕಾಗಲ್ಲ. ನೀವು ಅಂದ್ರೆ ಅವ್ರಿಗೆ ಬೇಜಾರ್ ಮಾಡಿರೋದಕ್ಕೆ ಸಾರಿ ಹೇಳ್ಬೋದು. ನೋಡಿ, ಇಟ್ಕೊಳ್ಳಿ, ಮಾತಾಡಿ, ವಿಡಿಯೋ ನೋಡುವ, ಮಾತಾಡಿ. ಹೋಗಿ ಅಮ್ಮ ಸಾರಿ ಅಷ್ಟೇ. ಅಳ್ತಾ ಇದ್ದಾರೆ ಇವರು. ಹೇಳಿ, ಪರವಾಗಿ ಹೇಳ್ಕೊಳ್ಳಿ. ಐ ಲವ್ ಯು ಅಮ್ಮ ಅಷ್ಟೇ. ಇದು ನಮ್ಮ ಚಾನೆಲ್ ಕಡೆಯಿಂದ ಒಂದು ಕಾರ್ಡು. ನಿಮ್ಮ ಇವಾಗ ಇಷ್ಟೊತ್ತು ಹೇಳಿದ್ರಲ್ಲ, ಇದ್ರ ನೀರು ಏನು ನಿಮ್ಗೆ ಮಾತಲ್ಲಿ ಹೇಳಕ್ ಆಗಿಲ್ಲದೆ ಇರೋದು, ಈ ಕಾರ್ಡ್ ಮೂಲಕ ಏನಾದ್ರು ಬರೆದು ನಿಮ್ ತಾಯಿಗೆ ಮದರ್ಸ್ ಡೇಗೆ ಒಂದು ಗಿಫ್ಟ್ ಅಥವಾ ಒಂದು ಗ್ರೀಟಿಂಗ್ ಕಾರ್ಡ್ ತರ ಕೊಡ್ಬೋದು. ನಿಮ್ಮ ತಾಯಿಗೆ ನಿಮ್ ಮಾತಲ್ಲಿ ಹೇಳಕ್ ಆಗ್ತಿರೋದನ್ನ
ಈ ಕಾರ್ಡಲ್ಲಿ ಈ ಸ್ಪೇಸಲ್ಲಿ ಇರೋ ಮುಖಾಂತರ ಬರೆದು ಮದರ್ಸ್ ಡೇಗೆ ನಿಮ್ಮ ತಾಯಿಗೆ ಒಂದು ಗಿಫ್ಟ್ ಕೊಡ್ತೀರಾ? ಇದು ಮದರ್ಸ್ ಡೇಗೋಸ್ಕರ ಮಾಡಿಸಿರೋದು. ನೋಡಿ, ಈ ಕಾರ್ಡ್ ಮೂಲಕ ನೀವು ಏನು ನಿಮ್ಮ ತಾಯಿಗೆ ನಿಮ್ಮ ಮಾತಲ್ಲಿ ಹೇಳೋಕ್ಕಾಗ್ತಿರೋದನ್ನ ಈ ಕಾರ್ಡ್ ಮೂಲಕ ಬರೆದು ನಿಮ್ಮ ತಾಯಿಗೆ ಮದರ್ಸ್ ಡೇ ದಿನ ಒಂದು ಗ್ರೀಟಿಂಗ್ ಕಾರ್ಡ್ ಥರ ಕೊಡ್ಬೋದು. ಪದಗಳಿಗೆ ಸಿಗದ ಗುಣದವಳು, ಬರೆಯುವುದು ಹೇಗೆ ಇತಿಹಾಸ.